ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ ಭಾರತಕ್ಕೆ ಎಫೆಕ್ಟ್ ಏನು? ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ಕೂಡ ಇದರ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂತಹ ಬ್ಯಾಡಗಿ ಮೆಣಸಿನಕಾಯಿ ಈಗ ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ವಹಿವಾಟುಗಳಾಗ್ತಿಲ್ಲ. 15 ದಿನಗಳಿಂದ ಕಂಟೈನರ್ನಲ್ಲೇ ಮೆಣಸಿನಕಾಯಿಯನ್ನು ರಫ್ತು ಮಾಡಲಾಗದೆ ಇರಿಸಿಕೊಳ್ಳಲಾಗಿದೆ. ಪ್ರತಿ ತಿಂಗಳು ಒಟ್ಟು 1,000 ಟನ್ ಖಾರದ ಪುಡಿಗೂ ಬೇಡಿಕೆ ಇತ್ತು, ಅದಕ್ಕೂ ಬ್ರೇಕ್ ಬಿದ್ದಿದೆ. ಮಲೇಷಿಯಾ, ಇಂಡೋನೇಷಿಯಾ, ಬಾಲಿ, ಥಾಯ್ಲ್ಯಾಂಡ್ ಹೀಗೆ ಸಿಂಗಾಪುರ್ ದೇಶಗಳಿಗೆ ರಫ್ತಾಗ್ತಾ ಇದ್ದಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಅದರ ಪುಡಿ ಈಗ ರಫ್ತಾಗದೆ ಸದ್ಯ ಕಂಟೈನರ್ಗಳು ನಿಂತಲ್ಲೇ ನಿಂತಿವೆ. ಬಾಡಿಗೆ ಕೂಡ ಏರಿಕೆ ಆಗ್ತಾ ಇದೆ ಕಂಟೈನರ್ದು ಅನ್ನೋದು ಸದ್ಯ ರೈತರಿಗೆ ಇರತಕ್ಕಂತಹ ಒಂದು ಸಮಸ್ಯೆ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಅಲ್ಲಿ ಅಮೆರಿಕ ಇಸ್ರೇಲ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಎಲ್ಲ ಕೇಂದ್ರಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸ್ತಾ ಇದೆ. ಅದರ ಪರಿಣಾಮವಾಗಿ ವಹಿವಾಟುಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಸಮಸ್ಯೆ ಉಂಟಾಗ್ತಿದೆ. ನೀವಾಗಲೇ ಹಿಂದೆ ಕೂಡ ನೋಡಿದ್ರಿ, ಮೊಟ್ಟೆಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ, ಬಾಸುಮತಿ ಅಕ್ಕಿ ವಿಚಾರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಈಗ ಮೆಣಸಿನಕಾಯಿಯ ಮೂಟೆಗಳನ್ನು ರಾಶಿ ಲೋಡ್ ಮಾಡಿದ್ರು. ಕಂಟೈನರ್ಗಳಲ್ಲಿ ತುಂಬಿದ್ದ ಮೂಟೆಗಳೆಲ್ಲವೂ ಕೂಡ ಈಗ ವಾಪಸ್ ಕಳಿಸ್ಲಿಕ್ಕೆ ಆಗದೆ ಅಲ್ಲೇ ಉಳ್ಕೊಂಡಿದೆ. ಅವೇನು ಕೊಳಿಯಲ್ಲ, ಬಟ್ ಆದರೂ ಆ ಕಂಟೈನರ್ಗಳಿಗೆ ಬಾಡಿಗೆ ಕೊಡಬೇಕಲ್ಲ, ಅದು ಈಗ ಇರ್ತಕ್ಕಂಥ ಸಮಸ್ಯೆ. ಎಲ್ಲಿವರೆಗೂ ಕೊಡಬೇಕಾಗತ್ತೆ? ಇದು ಒಂದು ಸರಿ ಶಿಫ್ಟ್ ಆಗಿಬಿಟ್ರೆ ಏನೋ ಒಂದು ಮೊತ್ತ ಸಿಕ್ಬಿಡುತ್ತೆ, ಕ್ಲಿಯರ್ ಆಗೋಗುತ್ತೆ. ಆದರೆ ಈ ಕಡೆ ಮಾಲ್ನೂ ಇಟ್ಕೊಂಡು ಆ ಕಡೆಗೆ ಕಂಟೈನರ್ಗೆ ದುಡ್ಡು ಕಟ್ಕೊಂಡು ಪರಿಸ್ಥಿತಿ ಎಲ್ಲಿವರೆಗೂ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಕಂಗಾಲಾಗಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಿರ್ತಕ್ಕಂಥದ್ದು ಈಗಾಗಲೇ ಇದರ ಪರಿಣಾಮ ಈಗಾಗಲೇ ಆಹಾರ ವಸ್ತುಗಳು ಸೇರಿದಂತೆ ರಫ್ತು ಮಾಡು ಮತ್ತು ಆಮದು ವಸ್ತುಗಳ ಮೇಲೆ ಕೂಡ ದರ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಬ್ಯಾಡಗಿಯ ವಿಶ್ವ ಪ್ರಸಿದ್ಧ ಮಾರುಕಟ್ಟೆಯ ಇದು ಕೂಡ ಈ ಮಾರುಕಟ್ಟೆ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ನಾನು ಈಗ ಬ್ಯಾಡಗಿಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ಸೋಮವಾರ ಮತ್ತು ಗುರುವಾರ ಮಾರುಕಟ್ಟೆ ನಡೆಯುವಂಥದ್ದು. ಈ ಬಾರಿ ಕೂಡ ಮೆಣಸಿನಕಾಯಿ ಅವಾಕ ಕೂಡ ಕಡಿಮೆ ಆಗಿರೋದು, ಅಂದರೆ ರೈತರ ಬೆಳೆ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ರೈತರಿಗೆ ಸರಿಯಾದ ರೀತಿಯಾದಂತಹ ಬೆಲೆ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಕಳೆದ 15 ದಿನಗಳಿಂದ ಏನು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಂಥದ್ದು, ಪ್ರಾಚ್ಯ ರಾಷ್ಟ್ರಗಳಿಗೆ ಇಲ್ಲಿಂದ ಕೂಡ ಮೆಣಸಿನಕಾಯಿ ರಫ್ತು ಆಗುವಂಥದ್ದು. ಹೀಗಾಗಿ ಇದರ ಮೇಲೆ ಕೂಡ ಈಗಾಗಲೇ ಎಫೆಕ್ಟ್ ಆಗಿರುವಂಥದ್ದು. ಅಂದರೆ ಏನು ಮೆಣಸಿನಕಾಯಿಯನ್ನು ರಫ್ತು ಮಾಡ್ತಾರೆ ಅದರ ದರ ಕೂಡ, ಕಂಟೈನರ್ಗೆ ಕಳಿಸುವಂತಹ ದರ ಕೂಡ, ಬಾಡಿಗೆ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನಮ್ಮ ಜೊತೆಗೆ ಇಲ್ಲಿಯಂತಹ ವ್ಯಾಪಾರಸ್ಥರಿದ್ದಾರೆ. ಸುಮಾರು ವ್ಯಾಪಾರಸ್ಥರು ಇಲ್ಲಿ ಪ್ರತಿನಿತ್ಯವೂ ಕೂಡ ವ್ಯಾಪಾರವನ್ನು ಮಾಡ್ತಿರುವಂಥದ್ದು. ಅವರ ಮೇಲೆ ಯಾವ ರೀತಿಯಾದಂತಹ ಯುದ್ಧದ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಮಾತಾಡ್ಸುತ್ತಾ ಹೋಗ್ತೀನಿ. ಸರ್, ಇರಾನ್ ಮತ್ತು ಇಸ್ರೇಲ್ ಯುದ್ಧ ಯಾವ ರೀತಿ ಬ್ಯಾಡಗಿ ಮಾರುಕಟ್ಟೆಗೆ ಪರಿಣಾಮ ಬೀರುತ್ತೆ ಸರ್? ಒಂದೇದು, ಇದು ಯುದ್ಧ ಆಗಬಾರ್ದು. ಇದು ಪ್ರಪಂಚದಲ್ಲಿ ಯುದ್ಧ ಆಗೋದು ಯಾಕೆ ಅಂತಂದರೆ ಈ ಮನುಕುಲವನ್ನು ಧ್ವಂಸ ಮಾಡಲಿಕ್ಕೆ ಆಗ್ತಾ ಇದೆ. ಇದು ಯಾರಿಗೆ ಎಫೆಕ್ಟ್ ಇಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಎಫೆಕ್ಟ್ ಇದೆ. ಇದು ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ವರ್ಷ ಬೆಳೆಯ ಪ್ರಮಾಣ ಕಡಿಮೆ ಇರೋದರಿಂದ ಡೊಮೆಸ್ಟಿಕಲಿ ಭಾರತ ದೇಶಕ್ಕೆ ಇನ್ನೂ ಸಾಕಷ್ಟು ಮೆಣಸಿನಕಾಯಿ ಫೀಡ್ ಆಗಬೇಕಿದೆ. ಹೀಗಾಗಿ ಅಷ್ಟೊಂದು ಪ್ರಮಾಣದ ಎಫೆಕ್ಟ್ ಏನೂ ಆಗಿಲ್ಲ, ಆದರೂ ಕೂಡ ಎಫೆಕ್ಟ್ ಆಗಿದೆ. ಯುದ್ಧ, ಇರಾನ್ ಇಸ್ರೇಲ್ ಯುದ್ಧ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಕೂಡ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದೆ. ಈ ಎಮಿರೇಟ್ಸ್ಗೆ ಮತ್ತು UAE ಕಂಟ್ರೀಸ್ಗೆ, ಇಸ್ರೇಲ್ಗೆ ಅಲ್ಲೆಲ್ಲ ಹೋಗುವಂಥ ಮೆಣಸಿನಕಾಯಿ ಸಂಪೂರ್ಣವಾಗಿ ಬಂದಾಗಿದೆ. ಹೀಗೆ ಬಂದಾಗೋದ್ರಿಂದ ಆಟೋಮೆಟಿಕಲಿ ರೇಟಿಗೆ ಹೊಡೆತ ಬೀಳ್ತದೆ. ಆದರೆ ಲಕ್ಕಿಲಿ ಈ ವರ್ಷ ಬೆಳೆಯ ಪ್ರಮಾಣ ಕಡಿಮೆ ಇರೋದರಿಂದ ಡೊಮೆಸ್ಟಿಕಲಿನೇ ಇನ್ನೂ ಸಾಕಷ್ಟು ಫೀಡಿಂಗ್ ಆಗಬೇಕಿದೆ ಮೆಣಸಿನಕಾಯಿ. ಹೀಗಾಗಿ ಅಷ್ಟೊಂದು ಪ್ರಮಾಣದಲ್ಲಿ ನಮಗೆ ಎಫೆಕ್ಟ್ ಆಗಿಲ್ಲ. ಮೇಲಾಗಿ ಈ ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾ, ಈ ಮಲೇಷ್ಯಾ ಇರ್ಬೋದು, ಸಿಂಗಪೂರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಬರ್ಮಾ, ಬಾಲಿ, ಈ ಥರ ಎಲ್ಲ ಕಂಟ್ರಿಗಳಿಗೆ ನಮ್ಮ 5531 ಒಂದು ರೆಗ್ಯುಲರಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲೇನಾಗಿದೆ, ಅಲ್ಲಿ ಯಾವುದೇ ಯುದ್ಧದ ಪರಿಣಾಮ ಇಲ್ಲದೇ ಇದ್ರೂ ನಮಗೆ ಕಂಟೈನರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಕಳೆದ 5-6 ದಿನಗಳಿಂದ ಚೆನ್ನೈನ ರೆಡ್ ಹಿಲ್ಸ್ನಲ್ಲಿ ಯಾವುದೇ ಶಿಪ್ಮೆಂಟ್ ನಡೀತಾ ಇಲ್ಲ. 14ನೇ ತಾರೀಕುವರೆಗೂ ಯಾವುದೇ ಒಂದು ಶಿಪ್ಮೆಂಟ್ ನಡೀತಾ ಇಲ್ಲ. ಹೀಗಾಗಿ ಪ್ರತಿಯೊಂದು ಕಂಟೈನರ್ಗೆ $1,800 ಇದ್ದಂಥ ಬೆಲೆ ಬಾಡಿಗೆ ದರ ಇವತ್ತು $3,800 ಏರಿದೆ. ಅಂದರೆ ಸರಿಸುಮಾರು ಒಂದು ಕಂಟೈನರ್ಗೆ $2,000 ಹೆಚ್ಚಿನ ಪ್ರಮಾಣದಲ್ಲಿ ಬಾಡಿಗೆಯನ್ನು ತೆತ್ತು ನಾವು ಕಳಿಸಬೇಕಾಗಿದೆ. ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು ಇಸ್ರೇಲ್ ಮತ್ತು ಇರಾನ್ ಅವರು ಯಾವ ಕಾರಣಕ್ಕಾಗಿ, ಊಟಕ್ಕಾಗಿ ಬಳಸ್ತಾರೋ, ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ತಾರೆ? ಇಲ್ಲಿ ನಮ್ಮ ಬ್ಯಾಡಗಿ ಬರುವಂಥ ಪ್ರತಿಯೊಂದು ಮೆಣಸಿನಕಾಯಿ ಕೂಡ 3 ಆಯಾಮಗಳಲ್ಲಿ ಹೋಗ್ತದೆ. ಒಂದು ನೇರವಾಗಿ ಒಣ ಮೆಣಸಿನಕಾಯಿ ಅಥವಾ ತುಂಬು ತೆಗೆದ ಮೆಣಸಿನಕಾಯಿ ಹೋಗ್ತದೆ. ಎರಡನೇದು ಪೌಡರ್ ಫಾರ್ಮ್ನಲ್ಲಿ ಹೋಗ್ತದೆ. ಮೂರನೇದು ಓಲಿಯೋರೆಸಿನ್ ಅಂದರೆ ಬಣ್ಣ ಮತ್ತು ಖಾರ ಎಕ್ಸ್ಟ್ರಾಕ್ಟ್ ಆಗಿ ಹೋಗ್ತದೆ. ಈ 3 ಪ್ರಮಾಣದಲ್ಲಿ ಹೋಗ್ತದೆ. ಹೆಚ್ಚೆಚ್ಚು ಹೋಗೋದು
ಪೌಡರ್ ಫಾರ್ಮ್ನಲ್ಲಿ, ಪಿಜ್ಜಾ ಫ್ಲೇಕ್ಸ್ ಫಾರ್ಮಲ್ಲಿ ಮತ್ತು ಓಲಿಯೋರಿಜಿನ್ ಫಾರ್ಮ್ನಲ್ಲಿ ಹೋಗ್ತದೆ. ಸರ್, ಈಗ ನಿರಂತರವಾಗಿ ಹೀಗೆ ಯುದ್ಧ ಮುಂಸಾಗಿದ್ರೆ ಯಾವ ರೀತಿ ಇನ್ನೂ ಎಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಸರ್? ಸಾಕಷ್ಟು ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಾದರೂ ನಮಗೆ ಬರೋದು ನಿಂತು ಹೋದರೆ ಟ್ರಾನ್ಸ್ಪೋರ್ಟೇಷನ್ ಮಾಡಲೇಬೇಕಲ್ಲ, ಆವಾಗ ಅದರ ರೇಟ್ ಹೆಚ್ಚಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾದರೆ ಆಟೋಮೆಟಿಕಲಿ ಇದರ ಬೆಲೆಯ ಮೂಲ ಬೆಲೆಗೆ ಹೊಡೆತ ಬೀಳೋದಂತೂ ಗ್ಯಾರಂಟಿ.